ಮಂಡ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ವಿರೋಧಿ ಹೇಳಿಕೆ ಖಂಡಿಸಿ ಕರವೇ ಜಿಲ್ಲಾಧ್ಯಕ್ಷ ಜಯರಾಮ್ ನೇತೃತ್ವದಲ್ಲಿ ಮಂಡ್ಯದ ಮಹಾವೀರ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ನಟ ಕಮಲ್ ಹಾಸನ್ ವಿರುದ್ಧ ತೀವ್ರಗೊಂಡ ಪ್ರತಿಭಟನೆ ಹಿನ್ನೆಲೆ ಕಮಲ್ ಹಾಸನ್ ಚಿತ್ರ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಖಂಡಿಸಿ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆದು ಚಪ್ಪಲಿ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. अविवेकी कमल हासन के कन्नड़ विरोधी कमल हासन के कन्नड़ विरोधी कमल हासन के कमल हासन के कन्नड़ विरोधी कमल हासन के ओडिरी ओडिरी कमल हासन के ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಜಯರಾಮ್, ಕರ್ನಾಟಕದಲ್ಲಿ ತಮಿಳು ಸಿನಿಮಾ ಬಿಡುಗಡೆ ಮಾಡಬಾರದು, ಥಗ್ ಲೈಫ್ ಚಿತ್ರವನ್ನು ಕನ್ನಡಿಗರು ಬಹಿಷ್ಕರಿಸಬೇಕು, ಕ್ಷಮೆಯಾಚಿಸದ ಇಂತಹ ನಟನ ವಿರುದ್ಧ ಕ್ರಮ ವಹಿಸಬೇಕು, ಕನ್ನಡದ ಬಗ್ಗೆ ಗೌರವ ಇಲ್ಲದ ನಟನ ವಿರುದ್ಧ ಕನ್ನಡ ನಟರು ಧ್ವನಿ ಎತ್ತಬೇಕು ಎಂದು ಆಕ್ರೋಶ ಹೊರಹಾಕಿದರು. ಏನು ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದ್ರು ಕೂಡ ತಮಿಳುನಾಡಿನ ತಮಿಳು ಹಾಸನ್ ಆಗಿರ್ತಕ್ಕಂಥ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಅವರೇನು ಓದಿರ್ತಕ್ಕಂಥದ್ದು SLC ಆಗಿದ್ರು ಕೂಡ ಏನು ಕನ್ನಡದ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿ ಥರ ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇವತ್ತು ಕನ್ನಡ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ, ಶಾಸ್ತ್ರೀಯ ಸ್ಥಾನಮಾನ ಅದೇ, ಅದರದೇ ಆದ ಮಹತ್ವ ಅದೇ, ಭಾಳ ಇತಿಹಾಸ ಉಳ್ಳಂಥ ಕನ್ನಡಕ್ಕೆ ನಾವೇನು ದ್ರಾವಿಡ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸೋದರರು ಅಂತಕ್ಕಂಥ ಕನಿಷ್ಠ ಜ್ಞಾನನೂ ಇಲ್ಲದೆ ಇರ್ತಕ್ಕಂಥ ಕಮಲ್ ಹಾಸನ್ ಅವರು ಈ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾಡಿ ಕನ್ನಡದಲ್ಲಿ ಅವ್ರಿಗೆ ಅನ್ನ ನೀರು ಎಲ್ಲವನ್ನೂ ಕೊಟ್ಟಿದ್ದೀವಿ, ಯಾಕೆ ತಮಿಳಲ್ಲಿ ನಿರಸ್ಕರಿಸಿದಂಥ ಸಂದರ್ಭದಲ್ಲಿ ಜೈಲಿಟ್ಟು ಅವ್ರನ್ನ ಒದ್ದೆ ಹೊರಕಾಕಿದಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರು ಆರಾಧಿಸಿ ಅವ್ರನ್ನ ಬೆಳೆಸಿದ್ದೀವಿ. ಉಂಡ ಮನೆಗೆ ದ್ರೋಹ ಬಗೆಯುವಂಥ ಕಮಲ್ ಹಾಸನ್ ಇವತ್ತು ಅವ್ರೇನು ನಮಗೆ ಕ್ಷಮೆ ಬೇಕಾಗಿಲ್ಲ. ಕನ್ನಡಿಗರು ನಾವೆಲ್ಲರೂ ಅಸಹಕಾರ ಚಳವಳಿಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಇವತ್ತು ನ್ಯಾಯಾಲಯಕ್ಕೆ ಹೋಗಿ ಕೋರ್ಟ್ ಏನು ಚಲನಚಿತ್ರವನ್ನು ನಡೆಸುವಂಥ ಮಟ್ಟದಲ್ಲಿ ಕಮಲ್ ಹಾಸನ್ ನಿಂತಿದ್ದಾರೆ. ಇವತ್ತು ನ್ಯಾಯಾಲಯದಲ್ಲಿ ಅವರ ತೀರ್ಪು ಬಂದರೂ ಕೂಡ ಕನ್ನಡಿಗರು ಯಾರೂ ಕೂಡ ಚಲನಚಿತ್ರವನ್ನು ನೋಡಿದರೆ ನಮ್ಮ ಸ್ವಾಭಿಮಾನವನ್ನು ಎತ್ತಿಡಬೇಕು, ಚಲನಚಿತ್ರವನ್ನು ಬಹಿಷ್ಕರಿಸಬೇಕು, ಆ ಮುಖಾಂತರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ತೋರಿಸಬೇಕಾಗುತ್ತೆ. ಅದೇ ರೀತಿ ಏನು ನಮ್ಮ ಕನ್ನಡಿಗರ ಬಗ್ಗೆ ಇಷ್ಟೆಲ್ಲ ಗೊಂದಲಗಳಾಗ್ತಾ ಇದ್ರು ಕೂಡ ಯಾವುದೇ ಚಲನಚಿತ್ರ ನಟ ನಟಿಯರು ಬೀದಿಗೆ ಹೋರಾಟ ಮಾಡ್ತಾ ಇಲ್ಲ. ಇವತ್ತು ಕನ್ನಡ ಚಲನಚಿತ್ರ ನಟ ನಟಿಯರು ಇಲ್ಲಿ ಬೆಳೆದಿದ್ದಾರೆ, ಅವ್ರಿಗೆ ಅನ್ನ ನೀರು ಗಾಳಿ ಎಲ್ಲವನ್ನೂ ಕೊಟ್ಟಿದ್ದೀವಿ, ಅವರು ಇಲ್ಲಿ ವಾಸ ಮಾಡ್ತಾರೆ. ಆದರೆ ಕನ್ನಡದ ಬಗ್ಗೆನೇ ಅಸಡ್ಡೆ ತರುವಂಥವ್ರಿಗೆ ಮೊದಲು ಧಿಕ್ಕಾರ ಇರುತ್ತೆ.